7 ಸೆಷನ್ಸ್ ಕಂಟಿನ್ಯೂಸ್ ಫಾಲ್ ಆದ್ಮೇಲೆ ಫೈನಲಿ ನಿಫ್ಟಿ ಇವತ್ತು ಸ್ಟ್ರಾಂಗ್ ರಿಕವರಿ ಕೊಟ್ಟಿದೆ. ನಿಫ್ಟಿ ಅರೌಂಡ್ 24,231.85 ಅಲ್ಲಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 64% ಗೇನ್ ಜೊತೆ ಕ್ಲೋಸ್ ಆಗಿದೆ. ನೀವು ಇಲ್ಲಿ ನೋಡಬಹುದು ಆಲ್ರೆಡಿ ಇಟ್ ವಾಸ್ ಶೋನ್. This candle was before closing option session and market closed around 24,231 ಈ ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ, ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ. ಬಟ್ ದ ಮೇನ್ ಕ್ವಶನ್ ಏನಿಲ್ಲ ಅಂದ್ರೆ ಮಾರ್ಕೆಟ್ ಯಾಕೆ ಸಡನ್ ಆಗಿ ರಿವರ್ಸ್ ಆಯ್ತು, ಮತ್ತೆ ಈ ರಿಕವರಿ ಕಂಟಿನ್ಯೂ ಆಗತ್ತಾ ಅಥವಾ ಇದು ಜಸ್ಟ್ ಶಾರ್ಟ್ ಕವರಿಂಗ್? ಬನ್ನಿ ನೋಡೋಣ. ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇವತ್ ನಿಫ್ಟಿ 24,231 ಅಲ್ಲಿ ಕ್ಲೋಸ್ ಆಗಿದೆ, ಅರೌಂಡ್ 64% ಗೇನ್. ಅಂಡ್ ಸೆನ್ಸೆಕ್ಸ್ ಕೂಡ 0.82% ಗೇನ್ ಅಲ್ಲಾಗಿದೆ. ಅಂಡ್ ಇಂಪಾರ್ಟೆಂಟ್ ಇಲ್ಲಿ ಏನಂದ್ರೆ ನಿಫ್ಟಿ 7 ಕನ್ಸಿಕ್ಯೂಟಿವ್ ಸೆಷನ್ ಫಾಲ್ ಆದ್ಮೇಲೆ ಇವತ್ತು ಲೂಸಿಂಗ್ ಸ್ಟ್ರೈಕ್ ಬ್ರೇಕ್ ಮಾಡಿದೆ. ಯಾಕೆ ಮಾರ್ಕೆಟ್ ರೈಸ್ ಆಯ್ತು ಅಂತ ನೋಡೋದಾದ್ರೆ ದೀಸ್ ಆರ್ ಸಮ್ ರೀಸನ್ಸ್. ಫಸ್ಟ್ ಬಂದ್ಬಿಟ್ಟು US ಬಾಂಡ್ ಈಲ್ಡ್ಸ್. ನೀವು ನೋಡಬಹುದು ಫಸ್ಟ್ ಮೇಜರ್ ರೀಸನ್ US ಬಾಂಡ್ ಈಲ್ಡ್ ಕೂಲ್ ಡೌನ್ ಆಗಿರೋದು ಅಂಡ್ ಬಾಂಡ್ ಈಲ್ಡ್ಸ್ ಪ್ರೆಷರ್ ಕಮ್ಮಿ ಆಗಿದ್ರಿಂದ ಗ್ಲೋಬಲ್ ರಿಸ್ಕ್ ಸೆಂಟಿಮೆಂಟ್ ಇಂಪ್ರೂವ್ ಆಯ್ತು ಅಂತ ಹೇಳ್ಬೋದು. ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಆಲ್ವೇಸ್ ಶಾರ್ಟ್ ಕವರಿಂಗ್. ಅಂದ್ರೆ 7 ಸೆಷನ್ಸ್ ಕಂಟಿನ್ಯೂಸ್ ಸೆಲ್ಲಿಂಗ್ ಆದ್ಮೇಲೆ ಇವತ್ತು ಶಾರ್ಟ್ ಕವರಿಂಗ್ ಕೂಡ ಮಾರ್ಕೆಟ್ ರ್ಯಾಲಿಗೆ ಸಪೋರ್ಟ್ ಕೊಟ್ಟಿರಬಹುದು. ಅಂಡ್ FII ಬೈಯಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫಾರಿನ್ ಇನ್ವೆಸ್ಟರ್ ಸೈಡ್ ನಿಂದ ಕೂಡ ಬೈಯಿಂಗ್ ಇಂಡಿಕೇಶನ್ ಬಂದಿದೆ. ಯೆಸ್ಟರ್ಡೇ FII 408 crore ನೆಟ್ ಬೈಯಿಂಗ್ ಮತ್ತೆ DI 3,973 crore ನೆಟ್ ಬೈಯರ್ಸ್ ಇದ್ರು. ಸೊ ಹಾಗಾಗಿ ಇವತ್ತು ಸಡನ್ ಮಾರ್ಕೆಟ್ ಸ್ಪೈಕ್ ಕೊಡ್ತು ಅನ್ನೋದ್ರಲ್ಲಿ ತಪ್ಪಿಲ್ಲ. ಅಂಡ್ ಗ್ಲೋಬಲ್ ಕ್ಯೂಸ್ ನ ನೋಡೋದಾದ್ರೆ ಪಾಸಿಟಿವ್ ಗ್ಲೋಬಲ್ ಮಾರ್ಕೆಟ್ ಕ್ಯೂಸ್ ಮತ್ತು ಏಷ್ಯನ್ ಮಾರ್ಕೆಟ್ ಸ್ಟ್ರೆಂತ್ ಕೂಡ ಇಂಡಿಯನ್ ಮಾರ್ಕೆಟ್ ಸೆಂಟಿಮೆಂಟ್ ಇಂಪ್ರೂವ್ ಮಾಡಿದೆ. ಅಂಡ್ ವಿಲ್ ಕಮ್ ಟು ದ ಸೆಕ್ಟರ್ ಪರ್ಫಾರ್ಮೆನ್ಸ್. ಸೆಕ್ಟರ್ ವೈಸ್ ನೋಡಿದ್ರೆ IT ಮತ್ತು ಫಿನಾನ್ಷಿಯಲ್ ಸ್ಟಾಕ್ಸ್ ರ್ಯಾಲಿನ ಲೀಡ್ ಮಾಡಿದ್ವು. IT ಅರೌಂಡ್ 0.8 ಮತ್ತು ಫಿನಾನ್ಷಿಯಲ್ ಅರೌಂಡ್ 0.7% ಗೇನ್ ಆಗಿದ್ವು. ಓವರ್ ಆಲ್ 16 ಮೇಜರ್ ಸೆಕ್ಟರ್ ಅಲ್ಲಿ 14 ಸೆಕ್ಟರ್ ಪಾಸಿಟಿವ್ ಕ್ಲೋಸ್ ಆಗಿವೆ. ಹಾಗಾಗಿ ಮಾರ್ಕೆಟ್ ಇವತ್ತು ಪಾಸಿಟಿವ್ ಸೆಂಟಿಮೆಂಟ್ ಇತ್ತು ಅಂತ ಹೇಳ್ಬೋದು. ಈಗ ನನ್ ಫೇವರೇಟ್ ಪಾರ್ಟ್ ದಟ್ ಈಸ್ ಆಪ್ಷನ್ ಚೈನ್ ಮತ್ತು OI ಏನಂತ ಹೇಳ್ತು ಅಂತ ನೋಡೋಣ. ದಟ್ ಈಸ್ ಆನ್ OI ಅನಲೈಸಿಸ್. ಸೊ OI ಅನಲೈಸಿಸ್ ಪ್ರಕಾರ ನನಗೆ ಎಲ್ಲಿ ಟ್ರೇಡ್ ಸಿಕ್ತು ಈ ಮಾರ್ಕೆಟ್ ಅಲ್ಲಿ ಅಂತ ನೋಡೋದಾದ್ರೆ ಐ ಹ್ಯಾವ್ ಗಾಟ್ ಒನ್ ಟ್ರೇಡ್ ದಟ್ ವಾಸ್ ಸೋ ಸೂಪರ್ ಟ್ರೇಡ್. ಸೊ ಎಲ್ಲಿ ಸಿಕ್ತು, ಹೇಗೆ ಸಿಕ್ತು, ಯಾಕೆ ನಾನು ಈ ತರ ಅನಲೈಸ್ ಮಾಡಿ ಟ್ರೇಡ್ ನ ಕೊಟ್ಟೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ವಿಲ್ ಕಮ್ ಟು ಆಪ್ಷನ್ ಚೈನ್ ಅನಲೈಸಿಸ್. ಆಪ್ಷನ್ ಚೈನ್ ಅನಲೈಸಿಸ್ ಗೆ ನೋಡೋದಾದ್ರೆ ನೀವು ಡಾಟಾನ ನೋಡಬಹುದು ಇಲ್ಲಿ. ಸೊ ಮಾರ್ಕೆಟ್ 200 ಗೆ ನೋಡೋದಾದ್ರೆ 200 ಗೆ ಆಲ್ಮೋಸ್ಟ್ ಪುಟ್ ಸೈಡ್ ವಾಲ್ಯೂಮ್ ಆಗಿರ್ಬೋದು, ಓಪನ್ ಇಂಟ್ರೆಸ್ಟ್ ಆಗಿರ್ಬೋದು, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಆಗಿರ್ಬೋದು, ಕಂಪ್ಯಾರಿಟಿವ್ಲಿ ಕಾಲ್ ಸೈಡ್ ತುಂಬಾನೇ ಇನ್ಕ್ರೀಸ್ ಆಗಿದೆ. ಸೊ ಪುಟ್ ಸೈಡ್ ಏನಾದ್ರೂ ವಾಲ್ಯೂಮ್ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದ್ರೆ ಮಾರ್ಕೆಟ್ ಆಟೋಮೆಟಿಕಲಿ ಮೇಲೆ ಬರುತ್ತೆ ಅಂತ ನಮ್ದು ವ್ಯೂ. ಸೊ ಆ ಪ್ರಕಾರನೇ ಮಾರ್ಕೆಟ್ ಮೇಲ್ ಬರುತ್ತೆ. ಬಟ್ ತುಂಬಾನೇ ಕಾಡ್ಸಿದ್ರು ಯಾಕಂದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ಜಂಪ್ ಆಗಿ ಗ್ಯಾಪ್ ಅಪ್ ಆಗಿ ಓಪನ್ ಆಗಿತ್ತು. ಸೊ ಹಾಗಾಗಿ ಮಾರ್ಕೆಟ್ ಸ್ಲೋ ಆಗಿ ಮೂವ್ಮೆಂಟ್ ಆಗಿ ದೇರ್ ಇಸ್ ಅ ಸ್ಪೈಕ್ ಆನ್ ಎಕ್ಸಾಕ್ಟ್ 1 o'clock. ಸೊ ಆ ಸ್ಪೈಕ್ ನಮಗೆ ಸಿಕ್ತು ಇವತ್ತು ಮಾರ್ಕೆಟ್ ಅಲ್ಲಿ. ಸೊ ಯಾಕೆ ವಿ ಹ್ಯಾವ್ ಟು ವೇಟ್ ಅಂಡ್ ಬಿಲೀವ್ ಆನ್ ಡಾಟಾ ಅಂತ ಹೇಳೋದಾದ್ರೆ ನೀವು ನೋಡ್ಬೋದು ಅಂಟಿಲ್ 2 o'clock ದ ಡಾಟಾ ವಿಲ್ ಬಿ ದ ಸೇಮ್. ಸೊ ಹಾಗಾಗಿ ದೇರ್ ಇಸ್ ಅ ಹ್ಯೂಜ್ ಓಪನ್ ಇಂಟ್ರೆಸ್ಟ್ ಆನ್ 200. ಸೊ ದಿಸ್ ಇಸ್ ದ ರೀಸನ್, ಒನ್ ಮೇನ್ ರೀಸನ್. ಸೊ ಮಾರ್ಕೆಟ್ ಇವತ್ತು ನಾವ್ ಅನ್ಕೊಂಡಿರೋ ಪಾಯಿಂಟ್ ಗೆ ಬಂತು ಅಂತ ಹೇಳ್ಬೋದು. ದಿಸ್ ಈಸ್ ವಾಟ್ ಐ ಗಾಟ್ ಟುಡೇ. ಸೊ ಅಕಾರ್ಡಿಂಗ್ ಟು ದಾಟ್ ಐ ಹ್ಯಾವ್ ವೇಟ್. ಸೊ ನೀವು ನೋಡ್ಬೋದು ಇಲ್ಲಿ 1 minute ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ಇಟ್ ವಿಲ್ ಬಿ ಕ್ಲಿಯರ್ ಪಿಕ್ಚರ್ ಯು ವಿಲ್ ಗೆಟ್. ನೀವು ನೋಡ್ಬೋದು ನಾನು ಕೊಟ್ಟಾದ್ಮೇಲೆ ಆಲ್ಮೋಸ್ಟ್ ಮಾರ್ಕೆಟ್ ತುಂಬಾನೇ ರೇಂಜ್ ಅಲ್ಲಿ ಬಂದಿದೆ. ನಾನ್ ಮಾರ್ಕೆಟ್ ಮೇಲ್ ಹೋದ್ಮೇಲೆ ಟ್ರೇಲ್ ಯುವರ್ SL ಅಂತ ಕೊಟ್ಟಿದ್ದೆ. ಯಾರ್ SL ನ ಟ್ರೇಲ್ ಮಾಡಿದೀರಾ, ಎಷ್ಟಕ್ಕೆ ಮಾಡಿದೀರಾ ದಟ್ ಐ ಡೋಂಟ್ ನೋ. ಬಟ್ ಆಕ್ಚುಲಿ ನನ್ ವ್ಯೂ ಇದ್ದಿದ್ದು 240 ಗೆ. ಡಾಟಾ ಬಿಲೀವ್ ಮೇಲೆ 240 ಗೆ ಮಾರ್ಕೆಟ್ ಬಂತು ಅಂಡ್ ಐ ಹ್ಯಾವ್ ವೇಟ್ ಅಂಟಿಲ್ ನನ್ ಟಾರ್ಗೆಟ್ ರೀಚ್ ಆಗುವವರೆಗೂ. ಸೊ ದಿಸ್ ಇಸ್ ಒನ್ ಟ್ರೇಡ್ ಬಿಕಾಸ್ ದ ಪೇಷನ್ಸ್ ಆನ್ ದಿಸ್ ಟ್ರೇಡ್ ವಾಸ್ ಹ್ಯೂಜ್ ಟುಡೇ. ಮಾರ್ನಿಂಗ್ 9:42 around 1 o'clock I was be there in this trade because of that reason. And ಈ ಸ್ಪೈಕ್ ಅಲ್ಲಿ ನನಗೆ ಆಲ್ಮೋಸ್ಟ್ 30 ಪಾಯಿಂಟ್ಸ್ ಸಿಕ್ತು. ಹಾಗಾಗಿ ನಾನು ನೆಕ್ಸ್ಟ್ ಮತ್ತೆ ಯಾವ ಟ್ರೇಡ್ ಮಾಡಕ್ ಹೋಗಿಲ್ಲ. ಅಂಡ್ ಮತ್ತೆ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇನ್ನೊಂದು ಪೋಸ್ಟ್ ಹಾಕ್ತೀನಿ. ಯಾಕಂದ್ರೆ 250 ಗೆ 200 ಗೆ ಆಲ್ಮೋಸ್ಟ್ ಡಾಟಾ ವೈಸ್ ಡಾಟಾ ಸ್ಟ್ರಾಂಗ್ ಆಗೇ ಇತ್ತು.
ಆ ಒಂದ್ ಬೇಸ್ ಮೇಲೆ ಮಾರ್ಕೆಟ್ ಅಗೇನ್ ಮತ್ತೆ ಇವತ್ತು ಒಂದ್ ಸ್ಪೈಕ್ ಕೊಡ್ಬೋದು ಅಂತ ಹಾಕ್ತೀನಿ. ಬಟ್ ದೇರ್ ಇಸ್ ಅ ಹ್ಯೂಜ್ ಸೆಲ್ಲಿಂಗ್ ಪ್ರೆಷರ್ ಆಫ್ಟರ್ ಸೆಕೆಂಡ್ ಹಾಫ್ ಸೆಷನ್ ಇಂದ. ಸೊ ಮಾರ್ಕೆಟ್ ಅಗೇನ್ 200 ಗೆ ಬಂದು ಮಾರ್ಕೆಟ್ ಇಲ್ಲಿ ನೀವು ನೋಡ್ಬೋದು. ಇಲ್ಲಿಂದ ನಾನು ಏನ್ ಮಾಡ್ತೀನಿ, ಮಾರ್ಕೆಟ್ ಮತ್ತೆ ಮೇಲ್ ಹೋಗ್ಬೋದು, ಯಾಕಂದ್ರೆ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹ್ಯೂಜ್ ಡಾಟಾ ಇರೋದ್ರಿಂದ ಮತ್ತೆ ಒಂದ್ ಸ್ಪೈಕ್ ಸಿಗ್ಬೋದು ಅಂತ ಹೇಳ್ತೀನಿ. ಅನ್ಫಾರ್ಚುನೇಟ್ಲಿ ದೇರ್ ಇಸ್ ಅ ಹ್ಯೂಜ್ ಸೆಲ್ಲಿಂಗ್ ಪ್ರೆಷರ್, ಮಾರ್ಕೆಟ್ ಅಟ್ ದಟ್ ಟೈಮ್ ಕೆಳಗೆ ಬರುತ್ತೆ. ಬಟ್ ಆಫ್ಟರ್ ದಟ್, ಆಫ್ಟರ್ ಕ್ಲೋಸಿಂಗ್ ಆಪ್ಷನ್ ಸೆಷನ್ ಒಂದ್ ಸ್ಪೈಕ್ ಕೊಡುತ್ತೆ 30 ಪಾಯಿಂಟ್. ಬಟ್ ಇಟ್ ವಾಸ್ ನಾಟ್ ದಟ್ ಸ್ಪೈಕ್ ವಾಟ್ ವಿ ಹ್ಯಾವ್ ಎಕ್ಸ್ಪೆಕ್ಟೆಡ್, ಬಟ್ ವಿ ವಾಸ್ ಆನ್ ರೈಟ್ ಅಂತ ಹೇಳ್ಬೋದು. So this is what I have analyzed in today's market. Okay, ನಾಳೆಗೆ ಮಾರ್ಕೆಟ್ ಪ್ಲಾನ್ ಏನು ಅಂತ ನೋಡೋಣ. ನಾಳೆಗೆ ಇಮಿಡಿಯೇಟ್ ಆಗಿ 24,200 and 24,250 ಝೋನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಆಲ್ಮೋಸ್ಟ್ ಈ ಝೋನ್ ಏನಿದೆಯಲ್ಲ ಮಾರ್ಕೆಟ್, ಯಾಕಂದ್ರೆ ಆಲ್ಮೋಸ್ಟ್ ಈ ಝೋನ್ ಅಲ್ಲೇನೆ ಇವತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಅಂಡ್ ದಿಸ್ ಝೋನ್ ಇಸ್ ವೆರಿ ಇಂಪಾರ್ಟೆಂಟ್ ಝೋನ್ ಅಂತ ಹೇಳ್ಬೋದು. ಈ ಝೋನ್ ಮೇಲೆ ಏನಾದ್ರೂ ಮಾರ್ಕೆಟ್ ಸಸ್ಟೈನ್ ಆದ್ರೆ ರಿಕವರಿ ಕಂಟಿನ್ಯೂ ಆಗ್ಬೋದು, ಇಲ್ಲ ರಿಕವರ್ ಆಗ್ಬೋದು. ಇಲ್ಲ ಅಂತಂದ್ರೆ ಮಾರ್ಕೆಟ್ ಇದೇ ರೇಂಜ್ ಅಲ್ಲಿ ಕನ್ಸೋಲಿಡೇಟ್ ಆಗೋ ಚಾನ್ಸಸ್ ಇದೆ ನಾಳೆಗೆ. ಬಟ್ ಟುಡೇ ರ್ಯಾಲಿ ಜಸ್ಟ್ ಶಾರ್ಟ್ ಕವರಿಂಗ್ ಆಗಿದ್ರೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಹತ್ರ ಸೆಲ್ಲಿಂಗ್ ಬರ್ಬೋದು. ಸೊ ಬ್ಲೈಂಡ್ಲಿ ಬುಲ್ಲಿಶ್ ಆಗ್ಬೇಡ. ಏನ್ ಹೇಳಕ್ ಹೋಗಿ ಏನೋ ಆದ್ಮೇಲೆ. ಓಕೆ, ನಾಳೆ ಇಂಪಾರ್ಟೆಂಟ್ ಮಾರ್ಕೆಟ್ ಪ್ಲಾನ್ಸ್ ಏನೇನಂತ ನೋಡೋದಾದ್ರೆ, ನಾಳೆಗೆ ಇಮಿಡಿಯೇಟ್ ಆಗಿ 24,200 and 24,250 ಝೋನ್ ಏನಿದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಝೋನ್. ದೇರ್ ಈಸ್ ಅ ಚಾನ್ಸ್ ನಿಫ್ಟಿ ಈ ಝೋನ್ ಮೇಲೆ ಏನಾದ್ರೂ ಸಸ್ಟೈನ್ ಆದ್ರೆ ದೇರ್ ಈಸ್ ಅ ರಿಕವರಿ ಚಾನ್ಸ್ ಅಂತ ಹೇಳ್ಬೋದು. ಬಟ್ ಟುಡೇ ರ್ಯಾಲಿ ಇಸ್ ಜಸ್ಟ್ ಅ ಶಾರ್ಟ್ ಕವರಿಂಗ್ ಆಗಿದ್ರೆ, ಟುಡೇಸ್ ರ್ಯಾಲಿ ಏನಾದ್ರೂ ಜಸ್ಟ್ ಶಾರ್ಟ್ ಕವರಿಂಗ್ ಆಗಿದ್ರೆ ಇವತ್ತು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಹತ್ರ ಸೆಲ್ಲಿಂಗ್ ಬರ್ಬೋದು. ಬಟ್ ಬ್ಲೈಂಡ್ ಆಗಿ ಬುಲ್ಲಿಶ್ ಆಗಕ್ ಹೋಗ್ಬೇಡಿ. ಮಾರ್ಕೆಟ್ ಬುಲ್ಲಿಶ್ ಇದೆ ಅಂತ ಪ್ರೈಸ್ ಆಕ್ಷನ್ ನೋಡ್ಬಿಟ್ಟು ಬ್ಲೈಂಡ್ ಆಗಿ ಟ್ರೇಡ್ ನ ಕಾಲ್ ಸೈಡ್ ಅಲ್ಲಿ ಇನಿಶಿಯೇಟ್ ಮಾಡಕ್ ಹೋಗ್ಬೇಡ್ರಿ. ಯು ಹ್ಯಾವ್ ಟು ವೇಟ್ ಅಂಟಿಲ್ ದ ಡಾಟಾ ಕನ್ಫರ್ಮೇಶನ್ ಅಂಡ್ ಪ್ರೈಸ್ ಆಕ್ಷನ್. ಬೆಳಗಿರೋ ಡಾಟಾನ ನೋಡ್ಕೊಂಡು ಟ್ರೇಡ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಸೊ ಓವರ್ ಆಲ್ ಮಾರ್ಕೆಟ್ ವ್ಯೂ ನ ಇವತ್ತು ಹೇಳೋದಾದ್ರೆ, 7 ಸೆಷನ್ ಫಾಲ್ ಆದ್ಮೇಲೆ ಇವತ್ತು ಮಾರ್ಕೆಟ್ಗೆ ರಿಲೀಫ್ ರ್ಯಾಲಿ ಬಂದಿದೆ. ಬಾಂಡ್ ಯೀಲ್ಡ್ಸ್ ಕೂಲಿಂಗ್, ಪಾಸಿಟಿವ್ ಗ್ಲೋಬಲ್ ಕ್ಯೂಸ್ ಅಂಡ್ ಶಾರ್ಟ್ ಕವರಿಂಗ್ ಮತ್ತು ಇನ್ಸ್ಟಿಟ್ಯೂಷನಲ್ ಬಾಯಿಂಗ್ ಮಾರ್ಕೆಟ್ ಸೆಂಟಿಮೆಂಟ್ ನ ಇಂಪ್ರೂವ್ ಮಾಡಿದೆ. ನಾಳೆ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ನೋಡೋಣ. ನಾಳೆಗೆ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ ನಾನು ಹೇಳಿದೆ ಆಲ್ಮೋಸ್ಟ್ 200 and 250 ಇಸ್ ವೆರಿ ಇಂಪಾರ್ಟೆಂಟ್ ಝೋನ್. ಈ ಝೋನ್ ಅಲ್ಲಿ ಏನಾದ್ರೂ ಮಾರ್ಕೆಟ್ ಇದ್ರೆ ಯು ಹ್ಯಾವ್ ಟು ವೇಟ್ ಅಂಡ್ ವಾಚ್. ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಬ್ರೇಕ್ ಆಗಿ ಸಸ್ಟೈನ್ ಆದ್ರೆ ಯು ಹ್ಯಾವ್ ಟು ಇನಿಶಿಯೇಟ್ ಒನ್ ಕಾಲ್ ಟ್ರೇಡ್. ಅದರ್ವೈಸ್ ಈ ಇಂಪಾರ್ಟೆಂಟ್ ಝೋನ್ 300 ಝೋನ್ ಏನಿದೆಯಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೇನೆ 250 ವರ್ಕ್ ಆಗತ್ತೆ. ಇಲ್ಲಿಂದ ಏನಾದ್ರೂ ಮಾರ್ಕೆಟ್ ಬೌನ್ಸ್ ಆಗಿ ಕೆಳಗಡೆ ಬಂದ್ರೆ ಸೆಲ್ಲಿಂಗ್ ಪ್ರೆಷರ್ ಬರ್ಬೋದು. ಸೊ ಹಾಗಾಗಿ ಮೈ ಇಮಿಡಿಯೇಟ್ resistance will be 24,250 is immediate resistance and 300 is my first resistance. 350 in case ಏನಾದ್ರೂ 300 ಮೇಲೆ ಏನಾದ್ರೂ ಹೋದ್ರೆ ಮಾರ್ಕೆಟ್, ದಿಸ್ ಇಸ್ 300 ಮೇಲೆ ಏನಾದ್ರೂ ಮಾರ್ಕೆಟ್ ಹೋದ್ರೆ ಅಗೈನ್ ನಮ್ಗೆ ಮಾರ್ಕೆಟ್ ಬುಲ್ಲಿಶ್ ಸೆಂಟಿಮೆಂಟ್ ಅಲ್ಲಿ ನೋಡಕ್ ಸಿಗತ್ತೆ. So these two are my resistance for important resistance for tomorrow, and will come to the support part. So support ಯಾವ್ಯಾವು? ಅಕಸ್ಮಾತ್ ಏನಾದ್ರೂ ಮಾರ್ಕೆಟ್ ಸೆಲ್ಲಿಂಗ್ ಪ್ರೆಷರ್ ಬಂದು ಮಾರ್ಕೆಟ್ ಏನಾದ್ರೂ ಕೆಳಗಡೆ ಬಂದ್ರೆ 200 is my immediate support and 100 is my 150 is my second support, first support and 100 is my second support. ಈ ಮೂರು ಏನಾಗುತ್ತೆ ಇಂಪಾರ್ಟೆಂಟ್ ಸಪೋರ್ಟ್ಸ್ ಆಗಿ ಕೆಲಸ ಮಾಡುತ್ತೆ ನಾಳೆಗೆ. ಯಾರ್ಯಾರು ಇನ್ನು ನನ್ನ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಿಲ್ಲ, ಸೊ ಗೈಸ್ ಪ್ಲೀಸ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ದೋಸ್ ಹೂ ಆರ್ ನಾಟ್ ಎಟ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್ ಕೈಂಡ್ಲಿ ಜಾಯಿನ್ ಅಂತ ಹೇಳ್ತೀನಿ. ಬಿಕಾಸ್ ನಾನು ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ನ ಅಲ್ಲಿ ಕೊಡ್ತೀನಿ. ಅಪ್ಕಮಿಂಗ್ ಅಲ್ಲಿ ನನ್ನ ಕ್ಲಾಸಸ್ ಸೆಷನ್ಸ್ ನ ಕಂಡಕ್ಟ್ ಮಾಡ್ತಿದ್ದೀನಿ. ಸೊ ಕ್ಲಾಸಸ್ ಸೆಷನ್ ಅಪ್ಡೇಟ್ ಆಗಿರ್ಬೋದು, ನನ್ನ ಪ್ರೀಮಿಯಂ ಚಾನಲ್ ಅಪ್ಡೇಟ್ ಆಗಿರ್ಬೋದು, ಎವ್ರಿಥಿಂಗ್ ಐ ವಿಲ್ ಬಿ ಅಪ್ಡೇಟ್ ಇನ್ ಮೈ ಟೆಲಿಗ್ರಾಮ್ ಚಾನಲ್. ಸೊ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್ ಇಮಿಡಿಯೇಟ್ಲಿ ಅಂತ ಹೇಳ್ಬೋದು. ಯಾರ್ಯಾರಿಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರು ನನಗೆ ಲರ್ನ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.